33ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಿಲಿಂಡರಿನ ಪಾದದ ಸುತ್ತಳತೆ 10 ಸೆಂಟಿಮೀಟರ್ ಮತ್ತು ಎತ್ತರ 25 ಸೆಂಟಿಮೀಟರ್ ಇದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನ ಗುರುತಿಸೋಣ. ಮೊದಲನೇದಾಗಿ ಸಿಲಿಂಡರಿನ ಪಾದದ ಸುತ್ತಳತೆ. ಸೊ ಸಿಲಿಂಡರಿನ ಪಾದದ ಸುತ್ತಳತೆ. ಸೊ ಇದನ್ನ ಸಿ ಅಂತ ತಗೊಳ್ಳೋಣ. ನೋಡಿ ಇಲ್ಲಿ ಇದೊಂದು ಸಿಲಿಂಡರ್. ಸೊ ಇದರ ಪಾದದ ಸುತ್ತಳತೆ ಅಲ್ವಾ. ಸೊ ಸುತ್ತಳತೆಯ ಸೂತ್ರ ಇದೊಂದು ವೃತ್ತಾಕಾರದಲ್ಲಿದ್ದು, ಸೊ ಸುತ್ತಳತೆಯ ಸೂತ್ರ ಏನಾಗುತ್ತೆ 2πr ಅಲ್ವಾ. ಸೊ ಹಾಗಾದ್ರೆ ಈ ಒಂದು ಸಿಲಿಂಡರಿನ ಪಾದದ ಸುತ್ತಳತೆ ಏನಾಯ್ತು 2πr ಬರೋಬ್ಬರಿ ಎಷ್ಟಾಯ್ತು 10 ಸೆಂಟಿಮೀಟರ್. ಸೊ ಅದೇ ರೀತಿ ಇಲ್ಲಿ ದತ್ತಾಂಶದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಎತ್ತರ 25 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ ಸಿಲಿಂಡರಿನ ಎತ್ತರ h ಬರೋಬ್ಬರಿ ಏನಾಗುತ್ತೆ 25 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಪಾದದ ತ್ರಿಜ್ಯವನ್ನ ಕಂಡುಹಿಡಿಯೋಣ. ಸೊ ಸುತ್ತಳತೆಯ ಸಹಾಯದಿಂದ ಏನ್ ಮಾಡೋಣ, ನಾವು ಈ ಒಂದು ಸಿಲಿಂಡರಿನ ಪಾದದ ತ್ರಿಜ್ಯವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಸಿಲಿಂಡರಿನ ಪಾದದ ಸುತ್ತಳತೆ, ಸಿಲಿಂಡರ್ನ ಪಾದದ ಸುತ್ತಳತೆ ಸಿ ಬರೋಬ್ಬರಿ ಏನಿದೆ 2πr. ಸೊ ಇಲ್ಲಿ ಸಿಲಿಂಡರಿನ ಪಾದದ ಸುತ್ತಳತೆ ಏನಿದೆ 10 ಸೆಂಟಿಮೀಟರ್ ಬರೋಬ್ಬರಿ 2πr. ಸೊ ಇಲ್ಲಿ r ಇದರ ರೇಡಿಯಸ್ ಅಂದ್ರೆ ಇದರ ಒಂದು ತ್ರಿಜ್ಯವನ್ನ ಕಂಡು ಹಿಡಿತಾ ಇದ್ದೇವೆ. ಸೊ r ಬರೋಬ್ಬರಿ ಏನಾಗುತ್ತೆ 10/2π ಆಗತ್ತೆ. ಸೊ 2 1 2 2 5 10. ಸೊ ಇಲ್ಲಿ r ನಮ್ಗೆ ಎಷ್ಟು ಸಿಗ್ತಾ ಇದೆ 5/π ಸಿಗ್ತಾ ಇದೆ. ಸೊ ಇದೇನು ಈ ಒಂದು ಸಿಲಿಂಡರಿನ ಪಾದದ ತ್ರಿಜ್ಯ 5/π ಸೆಂಟಿಮೀಟರ್ ಆಗಿದೆ. ಆಯ್ತಾ. ಸೊ ಈಗ ನಾವೇನ್ ಮಾಡೋಣ, ಇದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಏನ್ ಹೇಳುತ್ತೆ 2πrh ಅಲ್ವಾ. ಸೊ 2πrh. ಸೊ ಇದೇನಾಗುತ್ತೆ 2 ಗುಣಿಸು π ಗುಣಿಸು ಇಲ್ಲಿ r ಬೆಲೆ ಏನ್ ಸಿಕ್ಕಿದೆ, r ತ್ರಿಜ್ಯದ ಅಳತೆ ಎಷ್ಟು ಸಿಕ್ಕಿದೆ ನಮ್ಗೆ 5/5π ಗುಣಿಸು h ಅಂದ್ರೆ ಏನಾಯ್ತು, ಈ ಒಂದು ಸಿಲಿಂಡರಿನ ಎತ್ತರ 25 ಸೆಂಟಿಮೀಟರ್ ಆಗಿದೆ. ಸೊ ಇಲ್ಲಿ π ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ 5 2 10 ಗುಣಿಸು 25. ಸೊ ಇದೇನಾಗುತ್ತೆ 250 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯ್ತು ಈ ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ.